ನಮಸ್ಕಾರ, ಗಂಧದ ಗುಡಿ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ರಾಜ್ಯ ಬಜೆಟ್ 2025-26 ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಾರೆ. ಇದು ಅವರ 16ನೇ ಬಜೆಟ್ ಆಗಿರುತ್ತೆ. ಸೊ ಬಜೆಟ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೇಸಿಕ್ ಟರ್ಮ್ಸ್ ಲೈಕ್ ರೆವಿನ್ಯೂ ರಿಸಿಪ್ಟ್ ಅಂದ್ರೇನು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೇನು, ಕ್ಯಾಪಿಟಲ್ ರಿಸಿಪ್ಟ್ ಅಂದ್ರೇನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು, ಇದ್ರ ಬಗ್ಗೆ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಬಜೆಟ್ ಅಂತ ತೊಗೊಂಡ್ರೆ ಅದರಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ರೆವಿನ್ಯೂ, ಇನ್ನೊಂದು ಕ್ಯಾಪಿಟಲ್. ರೆವಿನ್ಯೂಲ್ಲಿ ರೆವಿನ್ಯೂ ರಿಸಿಪ್ಟ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರು. ಅದೇ ಥರ ಕ್ಯಾಪಿಟಲಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟ್ ಇದನ್ನು ಆದಾಯ ಅಂತ ಹೇಳ್ಬೋದು. ಕರ್ನಾಟಕ ಗೌರ್ಮೆಂಟ್ಗೆ ಆದಾಯ. ರೆವಿನ್ಯೂ ಎಕ್ಸ್ಪೆಂಡಿಚರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದನ್ನು ಖರ್ಚು, ಯಾವ ಥರ ಖರ್ಚು ಮಾಡ್ತಾರೆ ಅಂತ. ಸೊ ರೆವಿನ್ಯೂ ರಿಸಿಪ್ಟ್ ಆದಾಯದಲ್ಲಿ ಏನೇನು ಬರುತ್ತೆ? ಸ್ಟೇಟ್ ಓನ್ ಟ್ಯಾಕ್ಸ್, ಕರ್ನಾಟಕ ರಾಜ್ಯದ ತೆರಿಗೆ. ನಾನ್ ಟ್ಯಾಕ್ಸ್, ತೆರಿಗೆ ರಹಿತ. ಟ್ಯಾಕ್ಸ್ ಡೆವಲ್ಯೂಷನ್, ಇದು ಸೆಂಟ್ರಲ್ ಗೌರ್ಮೆಂಟು ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಮೇಲೆ ಎಲ್ಲ ಸ್ಟೇಟ್ಗೂ ಕೊಡುವ ಟ್ಯಾಕ್ಸ್ ಡೆವಲ್ಯೂಷನ್. ಮತ್ತು ಸೆಂಟ್ರಲ್ ಗೌರ್ಮೆಂಟ್ಸ್ ಕೆಲವೊಂದು ಗ್ರ್ಯಾಂಟ್ಸ್ ಕೊಟ್ಟಿರುತ್ತೆ. ಇದೆಲ್ಲವೂ ಸ್ಟೇಟ್ ಗೌರ್ಮೆಂಟ್ಗೆ ಆದಾಯ. ಅದನ್ನು ಹೇಗೆ ಖರ್ಚು ಮಾಡ್ತಾರೆ ಅಂದರೆ ಕೆಲವೊಂದು ಬಡ್ಡಿ ರೀಪೇಮೆಂಟ್ ಇರುತ್ತೆ, ಮತ್ತು ಕೆಲವೊಂದು ಸ್ಯಾಲ್ರೀಸ್ ಪೇ ಮಾಡಬೇಕು. ಇದನ್ನೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಬರುತ್ತೆ. ಅದೇ ಥರ ಕ್ಯಾಪಿಟಲ್ ರಿಸಿಪ್ಟ್, ಇದು ಕೂಡ ಆದಾಯ. ಇದರಲ್ಲಿ ಬಾರೋವಿಂಗ್ಸ್ ಮತ್ತು ನಾನ್ ಡೆಪ್ಟ್, ಕೆಲವೊಂದು ಸಾಲ ತೊಗೊಂಡಿರ್ತೀವಿ, ಕೆಲವೊಂದು ಸಲ ಗೌರ್ಮೆಂಟ್ ಪ್ರಾಪರ್ಟಿನ ಮಾರಿದಾಗ ಅದರಿಂದ ಬರೋ ದುಡ್ಡು, ಅದು ಕೂಡ ಕ್ಯಾಪಿಟಲ್ ರಿಸಿಪ್ಟ್ ಆಗಿರುತ್ತೆ. ಅದನ್ನು ಖರ್ಚು ಹೆಂಗೆ ಮಾಡ್ತಾರೆ ಅಂದರೆ ಕೆಲವೊಂದು ಸಾಲ ಮರುಪಾವತಿ ಇರುತ್ತಲ್ವ, ಅದು ಡೆಪ್ಟ್ ರೀಪೇಮೆಂಟು. ಸೊ ಕಂಪ್ಲೀಟಾಗಿ ಸಾಲನ ಮರುಪಾವತಿ ಮಾಡಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಬರುತ್ತೆ. ಬರೀ ಬಡ್ಡಿ ಮಾತ್ರ ರೀಪೇಮೆಂಟ್ ಮಾಡಿದ್ರೆ ಅದು ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಬರುತ್ತೆ. ಸೊ ಇವಾಗ ಬೇಸಿಕ್ಕಾಗಿ ಅರ್ಥ ಆಯಿತು. ರೆವಿನ್ಯೂ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟು ಇದು ಸರ್ಕಾರಕ್ಕೆ ಆದಾಯ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು ಸರ್ಕಾರ ಹೇಗೆ ಖರ್ಚು ಮಾಡುತ್ತೆ ಆ ದುಡ್ಡು ಅಂತ. ಸೊ ಇವಾಗ ಈ ವರ್ಷ ಬಜೆಟಲ್ಲಿ ಎಷ್ಟೆಷ್ಟು ದುಡ್ಡು ಆದಾಯ ಆಗಿದೆ ಫಸ್ಟ್ ನಾವು ರಿಸಿಪ್ಟ್ ನೋಡೋಣ. ರೆವಿನ್ಯೂ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟ್ ಎಷ್ಟು ಆದಾಯ ಬಂದಿದೆ ಅಂತ. ಸೊ ಟೋಟಲ್ ರೆವಿನ್ಯೂ ರಿಸಿಪ್ಟ್ ಇರೋದು 2,92,476 ಕೋಟಿ. ಟೋಟಲ್ ಕ್ಯಾಪಿಟಲ್ ರಿಸಿಪ್ಟ್ ಇರೋದು 1,16,170 ಕೋಟಿ. ಸೊ ಕೆಲವೊಂದು ಸಲ ಎಕ್ಸಾಮಲ್ಲಿ ರೆವಿನ್ಯೂ ರಿಸಿಪ್ಟಲ್ಲಿ ಯಾವ ಪಾರ್ಟ್ ತುಂಬ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಅಂತ ಕೇಳುತ್ತೆ. ಸೊ ಯಾವಾಗಲೂ ಸ್ಟೇಟ್ ಓನ್ ಟ್ಯಾಕ್ಸ್ ಫಸ್ಟ್ ಇರುತ್ತೆ, ಆಮೇಲೆ ಗ್ರ್ಯಾಂಟ್ಸು ಲಾಸ್ಟ್ ಇದೆ. ಇಲ್ಲಿ ಅಮೌಂಟ್ ನೋಡ್ಬೋದು. ಸೊ ಅದೇ ಥರ ಕ್ಯಾಪಿಟಲ್ ರಿಸಿಪ್ಟಲ್ಲಿ ನಾವು ಸಾಲನ ಇಷ್ಟು ತೊಗೊಂಡಿದ್ದೀವಿ. ಸೊ ನಾನ್ ಟ್ಯಾಪ್ ಕ್ಯಾಪಿಟಲ್ ರಿಸಿಪ್ಟು 170 ಕೋಟಿ ಇದೆ. ಸೊ ಇವಾಗ ಇದಿಷ್ಟು ಆದಾಯ ಆಯಿತು. ಸೊ ಇದನ್ನು ಟೋಟಲ್ ರಿಸಿಪ್ಟ್ ಇಷ್ಟು ಗೌರ್ಮೆಂಟಿಗೆ ಆದಾಯ ಇದೆ. ಇದನ್ನು ನಾವು ಎಕ್ಸ್ಪೆಂಡಿಚರ್ ಹೇಗೆ ಖರ್ಚು ಮಾಡಿದ್ದೀವಿ ಅಂತ ನೋಡಿದಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಟೋಟಲ್ ಆಗಿರೋದು 3,11,738 ಕೋಟಿ. ಮತ್ತು ಇದರಲ್ಲಿ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು 71,336. ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಇಂಟ್ರೆಸ್ಟ್ ಎಷ್ಟು ಪೇಮೆಂಟ್ ಆಗಿದೆ, ಇದರಲ್ಲಿ ಕಂಪ್ಲೀಟ್ ಸಾಲ ಎಷ್ಟು ತೀರಿಸಿದ್ದೀವಿ ಅಂತ. ಸೊ ಆ ಅಮೌಂಟ್ ಕೂಡ ಇಲ್ಲಿದೆ. ಸೊ ಇದು ಟೋಟಲ್ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ನಮಗೆ ಟೋಟಲ್ ರಿಸಿಪ್ಟ್ ಇದೆ, ಇದು ಟೋಟಲ್ ಎಕ್ಸ್ಪೆಂಡಿಚರ್. ಇವಾಗ ಇದನ್ನು ಈ ಚಾರ್ಟಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮದು ಟೋಟಲ್ ಬಜೆಟ್ ಇರೋದು 4,09,549 ಕೋಟಿ. ಸೊ ಇದು ಟೋಟಲ್ ಬಜೆಟ್. ಅದರಲ್ಲಿ ರೆವಿನ್ಯೂ ರಿಸಿಪ್ಟ್ ಇಷ್ಟಿದೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೇಮ್, ಕ್ಯಾಪಿಟಲ್ ರಿಸಿಪ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಪ್ರತಿಯೊಂದು ಅಮೌಂಟ್ನ ಈ ಚಾರ್ಟಲ್ಲಿ ಬರೆದಿದ್ದೀನಿ. ಸೊ ನೋಡ್ಬೋದು. ಸೊ ಇವಾಗ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು. ಯಾವುದಂದ್ರೆ ಇವಾಗ ರೆವಿನ್ಯೂ ಡಿಫಿಸಿಟ್ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸಿಪ್ಟ್. ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸಿಪ್ಟ್ ಮಾಡಿದ್ರೆ ರೆವಿನ್ಯೂ ಡಿಫಿಸಿಟ್ ಸಿಗುತ್ತೆ. ಅಂದರೆ ನಮ್ಮದು ಖರ್ಚು ಆದಾಯಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಆವಾಗ ಡಿಫಿಸಿಟ್ ಆಗುತ್ತೆ.
ಸೊ ರೆವಿನ್ಯೂ ಡಿಫಿಸಿಟ್ ಆಯಿತು. ನೆಕ್ಸ್ಟ್ ಬಜೆಟ್ ಡಿಫಿಸಿಟ್ ನೋಡೋಣ. ಬಜೆಟ್ ಡಿಫಿಸಿಟ್ ಅಂದರೆ ಟೋಟಲ್ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟ್. ಇದನ್ನು ಟೋಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರಿಸಿಪ್ಟ್ ಮೈನಸ್, ಇಲ್ಲಿ ಬರೀತೆ ನೋಡಿ. ಬಜೆಟ್ ಡಿಫಿಸಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವಿನ್ಯೂ ರಿಸಿಪ್ಟ್. ಸೊ ಇದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗೋದನ್ನ ಬಜೆಟ್ ಡಿಫಿಸಿಟ್ ಅಂತ ಕರಿತೀವಿ. ಯಾವಾಗಲೂ ಗೌರ್ಮೆಂಟು ಬಜೆಟ್ ಡಿಫಿಸಿಟ್ನ 0 ಮಾಡುತ್ತೆ. ಯಾಕಂದರೆ ಎಷ್ಟು ಬಜೆಟ್ ಡಿಫಿಸಿಟ್ ಇರುತ್ತಲ್ವ ಅಷ್ಟು ನಾವು ಸಾಲ ತೊಗೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ಇದು ಯಾವಾಗಲೂ 0 ಆಗಿರುತ್ತೆ. ಇಲ್ಲದೇ ಫಾರ್ಮುಲಾ ಇದೆ. ಬಜೆಟ್ ಎಕ್ಸ್ಪೆಂಡಿಚರ್ ಟೋಟಲ್, ಇದರಲ್ಲಿ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಎರಡು ಎಕ್ಸ್ಪೆಂಡಿಚರ್ ಇರುತ್ತೆ. ಸೇಮ್ ಇದೇ ಥರ ಇಲ್ಲಿ ಎರಡು ರಿಸಿಪ್ಟ್ ಇರುತ್ತೆ, ರೆವಿನ್ಯೂ ರಿಸಿಪ್ಟ್ ಮತ್ತು ಕ್ಯಾಪಿಟಲ್ ರಿಸಿಪ್ಟ್. ಆವಾಗ ಬಜೆಟ್ ಡಿಫಿಸಿಟ್ ಸಿಗುತ್ತೆ. ಸೊ ಇವಾಗ ಫಿಸಿಕಲ್ ಡಿಫಿಸಿಟ್ ಕಂಡುಹಿಡಿಬೇಕು. ಅದರಲ್ಲಿ ಬಜೆಟ್ ಡಿಫಿಸಿಟ್ ಎಷ್ಟು ಇರುತ್ತಲ್ವ, ಸೊ ಇದು ನಾರ್ಮಲಾಗಿ 0 ಇರುತ್ತೆ. ಪ್ಲಸ್ ನಾವು ಸಾಲ ಎಷ್ಟು ತೊಗೊಂಡಿರ್ತೀವಿ ಇದನ್ನು 0 ಮಾಡೋಕ್ಕೆ ಅದನ್ನು. ಸೊ ಈ ಬಾರೋವಿಂಗ್ಸೇ ನಮ್ಮ ಫಿಸಿಕಲ್ ಡಿಫಿಸಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಡೆಫಿನೇಷನ್ ಅಂದರೆ NCERTಯಲ್ಲಿದೆ. ಡಿಫ್ರೆನ್ಸ್ ಬಿಟ್ವೀನ್ ದಿ ಗೌರ್ಮೆಂಟ್ ಟೋಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇಟ್ಸ್ ಟೋಟಲ್ ರಿಸಿಪ್ಟ್ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್. ಈ ಟೈಮ್ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್ ಮಾಡಿರ್ತೀವಿ. ಯಾಕಂದರೆ ಆ ಸಾಲ ಕೂಡ ಫಾರ್ಮುಲಾ ಇನ್ಕ್ಲೂಡ್ ಮಾಡಿದಾಗ ಸೊ ನಮಗೆ ಡೈರೆಕ್ಟಾಗಿ ಫಿಸಿಕಲ್ ಡಿಫಿಸಿಟ್ ಸಿಗುತ್ತೆ. ನೆಕ್ಸ್ಟ್ ಪ್ರೈಮರಿ ಡಿಫಿಸಿಟ್ ಫಾರ್ಮುಲಾ. ಫಿಸಿಕಲ್ ಡಿಫಿಸಿಟ್ ಬಂದಿರುತ್ತೆ. ಸೊ ಇದನ್ನು ಇನ್ನೂ ಕಮ್ಮಿ ತೋರಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಆನ್ ದಿ ಪ್ರೀವಿಯಸ್ ಲೋನ್, ಅದ್ರ ಮೇಲ್ಗಡೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅದನ್ನು ಮೈನಸ್ ಮಾಡಿ ಮತ್ತಿಷ್ಟು ಕಮ್ಮಿ ತೋರಿಸ್ಕೊಳ್ಳೋಕ್ಕೆ ಮಾಡೋದನ್ನ ಇದು. ಸೊ ಇವಾಗ ಇದನ್ನೆಲ್ಲ ಎಷ್ಟಿದೆ ಅಂತ ನೋಡೋಣ. ಸೊ ಇವಾಗ ನಮ್ಮ ಕರ್ನಾಟಕ ರಾಜ್ಯದ ರೆವಿನ್ಯೂ ಡಿಫಿಸಿಟ್ ಎಷ್ಟಿದೆ ಅಂದರೆ 19,262. ಇದನ್ನು ಪರ್ಸೆಂಟೇಜ್ ಆಫ್ GSDP ಅಂದರೆ ಇದು ಕರ್ನಾಟಕ ಸ್ಟೇಟ್ GDPಗೆ ಎಷ್ಟು ಪರ್ಸೆಂಟ್ ಇದೆ ಅಂದರೆ 0.63. ಅದೇ ಥರ ಫಿಸಿಕಲ್ ಡಿಫಿಸಿಟ್ ಇದು ಕೂಡ ಪರ್ಸೆಂಟೇಜ್ ಆಫ್ GDPಗೆ ಎಷ್ಟಿದೆ ಅಂದರೆ 2.95. FRBM ಆ್ಯಕ್ಟ್ ಪ್ರಕಾರ ಇದು ಯಾವಾಗಲೂ 3%ಗಿಂತ ಕಮ್ಮಿ ಇರಬೇಕು, ಆವಾಗಲೇ ಒಳ್ಳೆಯದು ಅಂತ ಹೇಳುತ್ತೆ. ಸೊ ನಮ್ಮ ಕರ್ನಾಟಕ ಬಜೆಟು ಫಿಸಿಕಲ್ ಡಿಫಿಸಿಟ್ 2.95 ಇದೆ. ಅದೇ ಥರ ಪ್ರೈಮರಿ ಡಿಫಿಸಿಟ್ ಇದು 1.46 ಇದೆ. ನೆಕ್ಸ್ಟ್ ಇವಾಗ ಕರ್ನಾಟಕದ್ದು 5 ಗ್ಯಾರಂಟಿ ಯೋಜನೆಗಳು: ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಯುವ ನಿಧಿ. ಇದಕ್ಕೆ ಎಷ್ಟೆಷ್ಟು ಅಮೌಂಟ್ನ ಇಟ್ಟಿದ್ದಾರೆ ಅಂತ ನೋಡೋಣ ಬಜೆಟಲ್ಲಿ. ಸೊ ಫಸ್ಟ್ ಗೃಹಲಕ್ಷ್ಮಿ 28,608, ಗೃಹ ಜ್ಯೋತಿ 10,100. ಸೊ ಇದೇ ಥರ ಪ್ರತಿಯೊಂದು ಇಲ್ಲಿ ಲಿಸ್ಟ್ ಇದೆ ಕಂಪ್ಲೀಟಾಗಿ. ಹಿಂದೆ ಪ್ರೀವಿಯಸ್ ಇಯರ್ದು ಕಂಪ್ಲೀಟಾಗಿ ಡಾಟಾ ಎಲ್ಲ ಇದೆ. ಸೊ ಇದರಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಏನಂದರೆ ಈ ಗೃಹ ಜ್ಯೋತಿ ಯಾವಾಗ ಇಂಪ್ಲಿಮೆಂಟ್ ಆಗಿತ್ತು ಅಂದರೆ ಜೂನ್ 17. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಆಗಿರೋದು ಆಗಸ್ಟ್ 30. ಅನ್ನಭಾಗ್ಯ ಇದು 2013 ಆಗಿರುತ್ತೆ, ಇವಾಗ ಸೆಕೆಂಡ್ ಎಡಿಷನ್ ಮಾಡ್ತಿದ್ದಾರೆ 2023. ಶಕ್ತಿ ಆಗಿರೋದು ಜೂನ್ 11. ಯುವ ನಿಧಿ ಜಾನ್ವರಿ 12. ಇದೆರಡು ಮತ್ತು ಇವು 3 ಆಗಿರೋದು 2023. ಯುವ ನಿಧಿ ಮಾತ್ರ 2024. ಸೊ ಪ್ಲೇಸು ಹೇಳ್ತೀನಿ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ. ಗೃಹಲಕ್ಷ್ಮಿ ಆಗಿರೋದು ಮೈಸೂರಲ್ಲಿ, ಗೃಹ ಜ್ಯೋತಿ ಆಗಿರೋದು ಕಲಬುರಗಿ, ಶಕ್ತಿ ಆಗಿರೋದು ಬೆಂಗಳೂರಲ್ಲಿ, ಯುವ ನಿಧಿ ಆಗಿರೋದು ಶಿವಮೊಗ್ಗ. ಸೊ ಇದು ಯಾವ ಡಿಪಾರ್ಟ್ಮೆಂಟಲ್ಲಿ ಬರುತ್ತಂದರೆ ಗೃಹಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಗೃಹ ಜ್ಯೋತಿ ಇಂಧನ ಇಲಾಖೆ, ಅನ್ನಭಾಗ್ಯ ಆಹಾರ ಮತ್ತು ನಾಗರಿಕ ಸರಬರಾಜು, ಶಕ್ತಿ ಸಾರಿಗೆ, ಯುವ ನಿಧಿ ಕೌಶಲ್ಯಾಭಿವೃದ್ಧಿ. ಸೊ ಇದಕ್ಕೆ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ಕೇಳ್ಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಪ್ರತಿಯೊಂದು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಇರೋದು ಅಗ್ರಿಕಲ್ಚರ್ ರಿಲೇಟೆಡ್. ಇದರಲ್ಲಿ ಏನೇನಿದೆ ಅಂತ ನೋಡೋಣ.
ಸೊ ಫಸ್ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ಲ್ಯಾಂಟ್ ಫಿನೋಟೈಪಿಂಗ್ ಫೆಸಿಲಿಟಿ ಇನ್ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಿನೋಟೈಪಿಂಗ್ ಫೆಸಿಲಿಟಿನ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ನ ವಿಜಯಪುರದ ಮುದ್ದೆಬಿಹಾಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಮ್ಮದು ಟೋಟಲ್ ಎಲ್ಲ 10 ಅಗ್ರೋ ಕ್ಲೈಮೇಟಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ದಾರೆ ರೈತರಿಗೆ. ನೆಕ್ಸ್ಟ್ ಆ್ಯನ್ ಅಸಿಸ್ಟೆಂಟ್ ಆಫ್ 440 crores ಟು 1.81 lakhs ಫಾರ್ಮರ್ಸ್ ಅಂಡರ್ ಮೈಕ್ರೋ ಇರಿಗೇಷನಲ್ಲಿ 1,81,000 ಫಾರ್ಮರ್ಸ್ಗೆ 440 ಕೋಟಿ ಮುಖಾಂತರ ಅವರಿಗೆ ಅಸಿಸ್ಟೆಂಟ್ ಮಾಡ್ತಿದ್ದಾರೆ. ಸೊ ಇವಾಗ ನೆಕ್ಸ್ಟು ಆ್ಯನ್ ಅಸಿಸ್ಟೆಂಟ್ ಆಫ್ 428 crores ಟು 50,000 ಫಾರ್ಮರ್ಸ್ ಅಂಡರ್ ಮೆಕನೈಸೇಷನ್, ಅಂದರೆ ಯಾಂತ್ರೀಕರಣಗೋಸ್ಕರ 428 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅದೇ ಥರ ತೊಗರಿ ಉತ್ಪಾದನೆಯಲ್ಲಿ ಅದನ್ನು ಹೆಚ್ಚು ಮಾಡೋಕ್ಕೆ 88 ಕೋಟಿ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಕಿರು ಆಹಾರ ಸಂಸ್ಕರಣಾ ಘಟಕ ಟೋಟಲ್ 6,000 ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಅದೇ ಥರ ಕೃಷಿ ಹೊಂಡ 12,000 ಕೃಷಿ ಹೊಂಡ ಕನ್ಸ್ಟ್ರಕ್ಷನ್ನು ಕೃಷಿ ಭಾಗ್ಯ ಯೋಜನೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಅದೇ ಥರ ಇವಾಗಿರೋ 10 ಅಗ್ರೋ ಕ್ಲೈಮೇಟ್ ಝೋನ್ಸ್ನ ರೀಡಿಫೈನ್ ಮಾಡಬೇಕಂತಿದ್ದಾರೆ. ಸೊ ಇದು 58 ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಟ್ಟವ್ರೆ. ಸೊ 52 ಇಂಗ್ಲೀಷಲ್ಲಿ ಕೊಟ್ಟವ್ರೆ. ಸೊ ಡಿಪೆಂಡ್ಸ್. ಸೊ 58 ಲ್ಯಾಬ್ಸ್ ಅಂಡರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟ್ರೆಂಥನ್ ಮಾಡೋಕ್ಕೆ ಮಾಡ್ತಿದ್ದಾರೆ. ಸೊ ಅದೇ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಂಡ್ಯ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ 25 ಕೋಟಿ ಯೂಸ್ ಮಾಡ್ತಿದ್ದಾರೆ. ಅದೇ ಥರ 20 ಕೋಟಿನ ಆರ್ಗ್ಯಾನಿಕ್ ಆ್ಯಂಡ್ ಮಿಲೆಟ್ ಹಬ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಜೊಯ್ಡಾ ಆ್ಯಸ್ ದ ಫಸ್ಟ್ ಆರ್ಗ್ಯಾನಿಕ್ ತಾಲೂಕು. ಸೊ ಇದು ಪ್ರಿಲಿಮ್ಸ್ ಕ್ವಶನ್ ಆಗ್ಬೋದು. ಯಾವುದು ಫಸ್ಟ್ ಆರ್ಗ್ಯಾನಿಕ್ ತಾಲೂಕು ಅಂತ ಕೇಳಿದ್ರೆ ಜೊಯ್ಡಾ. ಸೊ ನೆಕ್ಸ್ಟ್ ಅದೇ ಥರ ಅಗ್ರಿಕಲ್ಚರ್ ಕಾಲೇಜ್ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಬೆಳಗಾವಿಯ ಅತ್ನಿಯಲ್ಲಿ ಅಗ್ರಿಕಲ್ಚರ್ ಕಾಲೇಜ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಬಜೆಟಲ್ಲಿರೋ ಮೆನ್ಷನ್ ಮಾಡಿರೋ ಪ್ರತಿಯೊಂದು ಸ್ಕೀಮ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಅಂಡರ್ ಕೃಷಿ ಭಾಗ್ಯ ಸ್ಕೀಮ್ ಅಂತಿದೆ. ಸೊ ಅದಕ್ಕೋಸ್ಕರ ಅದನ್ನು ಡಿಸ್ಕಸ್ ಮಾಡೋಣ. ಇದು ಸ್ಟಾರ್ಟ್ ಆಗಿರೋದು 2014-15ರಲ್ಲಿ. ಈ ಸ್ಕೀಮ್ ಬೇಸಿಕ್ ಏನಂದರೆ, ಎಲ್ಲಿ ರೇನ್ ವಾಟರ್ನ ನಂಬಿ ಅಗ್ರಿಕಲ್ಚರ್ ಮಾಡ್ತಿರ್ತಾರಲ್ವ, ಸೊ ಅಲ್ಲಿ ನಾವು ಕೃಷಿ ಹೊಂಡನ ನಿರ್ಮಾಣ ಮಾಡಿ ಅಲ್ಲಿ ಇರಿಗೇಷನ್ ಫೆಸಿಲಿಟೀಸ್ ಕೊಡೋದನ್ನ ಕೃಷಿ ಭಾಗ್ಯ ಸ್ಕೀಮ್ ಅಂತ ಕರಿತೀವಿ. ಸೊ ಇವಾಗ ಇದರ ಅಚೀವ್ಮೆಂಟ್ಸ್ ಏನಂದರೆ 2,89,827 ಕೃಷಿ ಹೊಂಡ 2014-15, 2020-21 ಒಳಗಡೆ ಇಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಯಾಕಂದರೆ ನಮ್ಮ ಕರ್ನಾಟಕದ್ದು 64% ಅಗ್ರಿಕಲ್ಚರ್ ಲ್ಯಾಂಡು ಡಿಪೆಂಡ್ಸ್ ಆನ್ ರೇನ್, ಮಳೆ ಆಧಾರಿತ ಕೃಷಿ ನಮ್ಮ ಹತ್ರ ಜಾಸ್ತಿ ಇದೆ. ಸೊ ಅಲ್ಲಿ ಮಳೆ ಬಂದಿಲ್ಲ ಅಂದರೆ ಅಗ್ರಿಕಲ್ಚರಿಗೆ ಎಫೆಕ್ಟ್ ಆಗಬಾರ್ದು ಅಂತ ಕೃಷಿ ಹೊಂಡನ ಸ್ಥಾಪನೆ ಮಾಡೋಕ್ಕೆ ಈ ಸ್ಕೀಮ್ ತಂದಿರೋದು. ಇವಾಗ 2ನೇ ಚಾಪ್ಟ್ರು ಹಾರ್ಟಿಕಲ್ಚರ್, ತೋಟಗಾರಿಕೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ನೋಡೋಣ. ಇವಾಗ ಇದರಲ್ಲಿ 95 ಕೋಟಿನ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ 2.0 ಸ್ಕೀಮ್ಗೋಸ್ಕರ ಯೂಸ್ ಮಾಡ್ತಿದ್ದೀವಿ. ಅದೇ ಥರ ಇಂಟೆಲಿಜೆಂಟ್ ಸೆಲ್ಸ್, ಜ್ಞಾನಕೋಶ, ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ವಿ. ಯಾಕಂದರೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಫಾರ್ ಫಾರ್ಮರ್ಸ್ಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಜ್ಞಾನಕೋಶನ ಸ್ಥಾಪನೆ ಮಾಡ್ತಿದ್ದಾರೆ. ಅದೇ ಥರ ಸೀಡ್ ಬ್ಯಾಂಕ್ಸ್ ಕೂಡ ಸ್ಥಾಪನೆ ಮಾಡ್ತಿದ್ದಾರೆ. ಯಾಕಂದರೆ ನಾವು ನಮ್ಮ GI ಟ್ಯಾಗ್ನ ಮತ್ತು ಲೋಕಲ್ ಸ್ಪೀಸೀಸ್ನ ಕನ್ಸರ್ವ್ ಮಾಡೋಕ್ಕೆ. ನೆಕ್ಸ್ಟು ಬ್ಯಾಡಗಿ ಚಿಲ್ಲಿ, ಇದಕ್ಕೆ ರೋಗದಿಂದ ಮುಕ್ತಗೊಳಿಸ್ಕೋಸ್ಕರ ರಿಸರ್ಚ್ ಪ್ರಮೋಷನ್ಗೋಸ್ಕರ ದುಡ್ಡನ್ನ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಅದೇ ಥರ ಟೋಟಲ್ 52,000 ಫಾರ್ಮರ್ಸ್ಗೆ ಮೈಕ್ರೋ ಇರಿಗೇಷನಲ್ಲಿ ಅಸಿಸ್ಟ್ ಮಾಡೋಕ್ಕೆ 426 ಕೋಟಿ ಯೂಸ್ ಮಾಡ್ತಿದ್ದೀವಿ. ಸೊ ಹಾರ್ಟಿಕಲ್ಚರ್ ಟೂರಿಸಮ್ ಪ್ರಮೋಟ್ ಮಾಡ್ತಿದ್ದೀವಿ. ಹಾಗೆ
ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಸರ್ಚ್ ಸ್ಟೇಷನ್ ಎಲ್ಲಂದರೆ ಡಂಬಳ, ಗದಗ್ನ ಡಂಬಳದಲ್ಲಿ ರಿಸರ್ಚ್ ಸ್ಟೇಷನ್ನ ಸ್ಥಾಪನೆ ಮಾಡ್ತಾಯಿದ್ದೀವಿ. ಸೊ ಹಾರ್ಟಿಕಲ್ಚರ್ ಮುಗೀತು. ಇವಾಗ ನೆಕ್ಸ್ಟ್ ಸೆರಿಕಲ್ಚರ್, ರೇಷ್ಮೆ. ಇದರಲ್ಲಿ ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಫೇಸ್ 2 ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಿದ್ದೀವಿ ಅಂದರೆ ರಾಮನಗರ ಮತ್ತು ಶಿಡ್ಲಘಟ್ಟ. ಎಷ್ಟು? 250 ಕೋಟಿ ಯೂಸ್ ಮಾಡಿ. ನೆಕ್ಸ್ಟ್ ಸಿಲ್ಕ್ ಕಕೂನ್ ಮಾರ್ಕೆಟ್ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಮೈಸೂರು. ರೇಷ್ಮೆ ಗೂಡಿನ ಮಾರುಕಟ್ಟೆ ಮೈಸೂರಲ್ಲಿ ಸ್ಥಾಪನೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಆ್ಯನಿಮಲ್ ಹಸ್ಬೆಂಡ್ರಿ, ಪಶು ಸಂಗೋಪನೆ. ಇದರಲ್ಲಿ ಅನುಗ್ರಹ ಕೊಡುಗೆ ಸ್ಕೀಮ್. ಇದೇನೆಂದರೆ ಆಕ್ಸಿಡೆಂಟಲ್ ಡೆತ್ ಆಗಿರುತ್ತಲ್ವ ಕುರಿ ಮೇಕೆ, ಅದಕ್ಕೋಸ್ಕರ ಅದಕ್ಕೆ ಕಾಂಪನ್ಸೇಷನ್ ಕೊಡೋದು ಆ ಸ್ಕೀಮ್ ಪ್ರಕಾರ. ಇದು ಸ್ಟಾರ್ಟಿಂಗ್ ಇದ್ದಾಗ 2500 ಕುರಿ ಮತ್ತು ಮೇಕೆ ಮಕ್ಕಳಿಗೆ ಮರಿ ಇರುತ್ತಲ್ವ ಅದಕ್ಕೆ 2500 ಆಕ್ಸಿಡೆಂಟಲ್ ಡೆತ್ ಆದ ಕೊಡ್ತಿದ್ರು. ಮತ್ತು ಕುರಿ ಮತ್ತು ಮೇಕೆಗೆ 5000 ಕೊಡ್ತಿದ್ರು. ಇದು ಮರಿಗೆ, ಇದು ಕುರಿ ಮತ್ತು ಮೇಕೆ. ಸೊ ಇವಾಗ ಇದನ್ನು ಚೇಂಜ್ ಮಾಡೋರೆ ಈ ಬಜೆಟಲ್ಲಿ. ಸೊ ಹಸು, ಎಮ್ಮೆ ಮತ್ತು ಎತ್ತಿದ್ರೆ ಅದಕ್ಕೆ 15,000 ಕೊಡ್ತಾರೆ. ಕುರಿ ಮೇಕೆಗೆ 7,500, ಕುರಿ ಮತ್ತು ಮೇಕೆ ಮರಿಗಳಿಗೆ 5,000. ಆಕ್ಸಿಡೆಂಟಲ್ ಡೆತ್ ಆದರೆ ಇಷ್ಟು ಅಮೌಂಟನ್ನ ಕೊಡ್ತಾರೆ. ನೆಕ್ಸ್ಟ್ ಅದು ಅಲ್ಲದೆ ನಾವು 100 ನ್ಯೂ ವೆಟರ್ನರಿ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಮಾಡ್ತಿದ್ದೀವಿ. ಯಾವ್ದು ಅಸಿಸ್ಟೆಂಟಲ್ಲಿ ಅಂದರೆ ನಬಾರ್ಡ್. ಈ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ್ದು ಅಸಿಸ್ಟೆಂಟ್ ಮಾಡ್ತಿದೆ ಅಂತ. ಸೊ ನಬಾರ್ಡ್. ಅದೇ ಅಲ್ಲದೆ 2 ಕೋಟಿನ ನಮ್ಮದು ರೀಜ್ನಲ್ ಬ್ರೀಡ್ನ ಕನ್ಸರ್ವ್ ಮಾಡೋಕ್ಕೆ, ಹಳ್ಳಿಕಾರ್, ಕಿಲರಿ, ಅಮೃತ್ ಮಹಲ್ ಇದನ್ನು ಕನ್ಸರ್ವ್ ಮಾಡೋಕ್ಕೆ 2 ಕೋಟಿ ಮೀಸಲಿಟ್ಟಿದ್ದೀವಿ. ಸೊ ಇವಾಗ ಫಿಶರೀಸ್, ಮೀನುಗಾರಿಕೆ. ಇದರಲ್ಲಿ ಫಿಶಿಂಗ್ ಲಿಂಕ್ ರೋಡ್ಸ್ ಇನ್ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಟು ಬಿ ಡೆವಲಪ್ಡ್ ವಿತ್ 30 crore ವಿತ್ ನಬಾರ್ಡ್ ಫಂಡಿಂಗ್. ಸೊ ಸೇಮ್ ಇದೇ ಥರ ಫಿಶಿಂಗ್ ಲಿಂಕ್ ರೋಡ್ನ ಕೋಸ್ಟಲ್ ಡಿಸ್ಟ್ರಿಕ್ಕಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಅದಕ್ಕೆ ಯಾರು ಫಂಡಿಂಗ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಬಾರ್ಡ್ ಫಂಡಿಂಗ್ ಮಾಡ್ತಿದೆ. ಅದು ಅಲ್ಲದೆ SC/ST ಫಿಷರ್ಮೆನ್ಗೆ 4 ವೀಲರ್ ವೆಹಿಕಲ್ ತೊಗೊಳಕ್ಕೆ ಗೌರ್ಮೆಂಟು ಅಪ್ ಟು 3 lakhs ಫೈನಾನ್ಷಿಯಲ್ ಅಸಿಸ್ಟೆಂಟ್ ಮಾಡ್ತಿದೆ. ಮತ್ತು ನ್ಯೂ ಫಿಶರೀಸ್ ಪಾಲಿಸಿ, ಹೊಸ ಮೀನುಗಾರಿಕೆ ನೀತಿಯನ್ನು ತರಬೇಕು ಅಂತ ನೋಡ್ತಿದ್ದಾರೆ. ಅದು ಅಲ್ಲದೆ ಅಪ್ ಟು 1 lakh ಸಬ್ಸಿಡಿ ಕೊಡ್ತಾರೆ. ಯಾರಿಗಂದರೆ ಇವಾಗ 15 ಇಯರ್ಗಿಂತ ಜಾಸ್ತಿ ಯೂಸ್ ಮಾಡಿರೋ ಇಂಜಿನ್ ಇರುತ್ತಲ್ವ ಅದನ್ನು ರೀಪ್ಲೇಸ್ ಮಾಡೋರಿಗೆ ಅಪ್ ಟು 1 lakh ಸಬ್ಸಿಡಿ ಕೊಡ್ತಾ ಇದ್ದಾರೆ ಈ ಬಜೆಟಲ್ಲಿ. ಸೊ ನೆಕ್ಸ್ಟ್ ಕೋಆಪ್ರೇಷನ್, ಸಹಕಾರ. ಇದರಲ್ಲಿ ಫಸ್ಟ್ ಸ್ಯಾಟಲೈಟ್ ಮಾರ್ಕೆಟ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದೇ ಥರ ಶೀಪ್ ಮತ್ತು ಗೋಟ್ ಮಾರ್ಕೆಟ್ ಎಲ್ಲಿ ಮಾಡ್ತಿದ್ದಾರೆ ಅಂದರೆ ಬುದುಗೊಪ್ಪ, ಕೊಪ್ಪಳದಲ್ಲಿ ಹಾಗೂ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಅದೇ ಥರ ಸಹಕಾರ ಭವನ ಎಲ್ಲಿ ಮಾಡ್ತಿದ್ದಾರೆ ಅಂದರೆ ಇದು ಕಲಬುರಗಿಯಲ್ಲಿ ಮಾಡ್ತಿದ್ದಾರೆ. ಆಮೇಲೆ ರೂರಲ್ ವೇರ್ ಹೌಸಸ್, ಗ್ರಾಮೀಣ ಉಗ್ರಾಣಗಳನ್ನು ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಯೂಸ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಾಟರ್ ರಿಸೋರ್ಸ್, ಜಲ ಸಂಪನ್ಮೂಲ. ಇದರಲ್ಲಿ ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆ, ಇದರಲ್ಲಿ ಸ್ಟೇಟು ಫಂಡ್ಸ್ ಅಲೋಕೇಟ್ ಮಾಡಿದೆ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ. ಅದಲ್ಲದೆ 2,611 ಕೋಟಿ ಚಿತ್ರದುರ್ಗ ಕೆನಾಲ್ಗೆ, ಯಾಕಂದರೆ ಇದು 1 ಲಕ್ಷ ಎಕರ್ನ 6 ತಾಲೂಕಲ್ಲಿ ಕವರ್ ಮಾಡುತ್ತೆ. ಸೊ ಇಷ್ಟು ಅಮೌಂಟ್ ಯೂಸ್ ಮಾಡಿ ನಾವು 30 ಕೆರೆಗಳನ್ನು ತುಂಬಿಸ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಅದೇ ಥರ ಆಲ್ಮಟ್ಟಿ, ಇದು ಕೃಷ್ಣ ಮೇಲ್ದಂಡೆ ಯೋಜನೆ. ಆಲ್ಮಟ್ಟಿ ಡ್ಯಾಮ್ ಹೈಟ್ನ ಇನ್ಕ್ರೀಸ್ ಮಾಡಿದಾಗ ನಾವು ಕೆಲವೊಂದು ಲ್ಯಾಂಡ್ನ ಸಬ್ಮರ್ಜ್ ಆಗಿರುತ್ತೆ. ಸೊ ಅವರಿಗೆ ಕಂಪನ್ಸೇಷನ್ ಕೊಡೋಕ್ಕೆ ಇವಾಗ ಆಲ್ರೆಡಿ ನಾವೆಲ್ಲ ಸರ್ವೆ ಎಲ್ಲ ಮಾಡಿ ಒಂದೇ ಹಂತದಲ್ಲಿ ಭೂ ಸ್ವಾಧೀನಪಡಿಸಿ ಪರಿಹಾರ ವಿತರಣೆ ಕ್ರಮ ಮಾಡಬೇಕಂತ
ಈ ಬಜೆಟಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ. ಸೊ ಆಮೇಲೆ ಮೇಕೆದಾಟು, ಇದರಲ್ಲೂ ಪ್ರಿಪೇಟರಿ ವರ್ಕ್ ಫಾರ್ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವೇಸ್ ಆರ್ ಡನ್. ಸೊ ಇಲ್ಲೂ ಕೂಡ ಸೊ ಪ್ರಿಪೇರ್ಡ್ ಏನೇನು ವರ್ಕ್ ಇರುತ್ತಲ್ವ ಅದನ್ನೆಲ್ಲ ಮುಗಿಸಿ ಆಲ್ರೆಡಿ ರೆಡಿ ಇದ್ದಾರೆ. ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಕೊಡುತ್ತೆ ಅವಾಗ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಮೈನರ್ ಇರಿಗೇಷನ್, ಸಣ್ಣ ನೀರಾವರಿ ಇರಲಿ. ಫಸ್ಟ್ ಎತ್ತಿನಹೊಳೆಯಲ್ಲಿ, ಸೊ ನಾವು ಇವಾಗ ಎತ್ತಿನಹೊಳೆ ನೀರು ವಾಟರ್ ತಗೊಂಡು ಮಧುಗಿರಿಯಲ್ಲಿ 45 ಕೆರೆ, ಕೊರಟಗೆರೆಯಲ್ಲಿ 62 ಕೆರೆನ ಫಿಲ್ ಮಾಡ್ತಿದ್ದೀವಿ. ಅದೇ ಥರ HN ವ್ಯಾಲಿ ಪ್ರಾಜೆಕ್ಟ್ ಸ್ಟೇಜ್ 2 ಬೆಂಗಳೂರು ಈಸ್ಟ್, ಇದರಲ್ಲಿ 24 ಕೆರೆ, ಇದರಲ್ಲಿ 18 ಕೆರೆ ಇದನ್ನು ಫಿಲ್ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಮಿಕ್ಕಿರೋದು ಸ್ಟೇಟ್ ವೈಡ್ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಗೋಸ್ಕರ 2000 ಕೋಟಿನ ಈ ವರ್ಷ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಇವತ್ತಿನ ಕ್ಲಾಸು. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಎಜುಕೇಷನ್ ರಿಲೇಟೆಡ್, ಸ್ಕೂಲ್ ಎಜುಕೇಷನ್, ಹೈಯರ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮೆಡಿಕಲ್ ಎಜುಕೇಷನ್, ಮತ್ತು SC ST OBC ಮೈನಾರಿಟಿ ಇವರಿಗೋಸ್ಕರ ಏನೇನು ಬಜೆಟಲ್ಲಿ ಸ್ಕೀಮ್ಸ್ ಇದೆ, ಎಷ್ಟು ಫಂಡಿಂಗ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ನಮ್ಮದು ಕಂಪ್ಲೀಟ್ ಬಜೆಟ್ ರಿಲೇಟೆಡ್ ಒಂದು 23ರಿಂದ 24 ಪೇಜಷ್ಟು ಕಂಪ್ಲೀಟ್ ನೋಟ್ಸ್ ಇದೆ. ಅದರ ಸ್ಕ್ರೀನ್ಶಾಟ್ ಇದು. ಸೊ ಈ ಥರ ಇರುತ್ತೆ. ಸೊ ಕೆಲವೊಂದು ಕೀವರ್ಡ್ಸ್ನ ಹೈಲೈಟ್ ಮಾಡಿದ್ದೀವಿ. ಆ ಹೈಲೈಟೆಡ್ ವರ್ಡ್ಸ್ನ ಈ ಥರ ಸೈಡಲ್ಲೂ ಹಾಕಿದ್ದೀವಿ. ಸೊ ಇದು ಕಂಪ್ಲೀಟ್ PDF-ನ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಈ PDF ನೋಡೋಕೆ ಈ ಥರ ಇರುತ್ತೆ. ಸೊ ಕಂಪ್ಲೀಟ್ PDF ಇದು. ಇದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಈ PDF-ಗೆ ಪಾಸ್ವರ್ಡ್ ಇದೆ. ಸೊ ಆ ಪಾಸ್ವರ್ಡ್ನ ನಾವು ಯೂಟ್ಯೂಬ್ ಚಾನಲ್ಗೆ ಹೋದಾಗ ಅಲ್ಲಿ 3 ಡಾಟ್ಸ್ ಇರುತ್ತೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಶೇರ್ ಅಂತ ಆಪ್ಷನ್ ಬರುತ್ತೆ. ಈ ಶೇರ್ ಆಪ್ಷನ್ ಬಂದಾಗ ನೀವೊಂದು ಲಿಂಕ್ ಜನ್ರೇಟ್ ಆಗುತ್ತೆ ನಮ್ಮ ಚಾನಲ್ ಲಿಂಕ್ನ. ಆ ಲಿಂಕ್ನ ಪೇಸ್ಟ್ ಮಾಡಬೇಕು. ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ಟೆಲಿಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಯೂಟ್ಯೂಬ್ ಲಿಂಕ್ ಅಂತಿದೆ, ಇದನ್ನು ಕಾಪಿ ಮಾಡಿಬಿಟ್ಟು ಅಲ್ಲಿ ಪಾಸ್ವರ್ಡ್ ಅಂತ ಪೇಸ್ಟ್ ಮಾಡಿದ್ರೆ ಅವಾಗ PDF ಓಪನ್ ಆಗುತ್ತೆ. ಸೊ ನಿಮಗೇನೇ ಕ್ವಶನ್ಸ್ ಅದು ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಸೊ ಥ್ಯಾಂಕ್ ಯು. ಇದೇ ಥರ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಚೆನ್ನಾಗಿ ರೀಚ್ ಆಗೋ ಥರ ಆಗಲಿ. ಸೊ ನಾವು PDF-ನ ಫ್ರೀಯಾಗಿ ಕೊಡ್ತಿದ್ದೀವಿ. ಸೊ ಜಸ್ಟ್ ವಿ ನೀಡ್ ಸಬ್ಸ್ಕ್ರೈಬ್ ಫ್ರಮ್ ಯುವರ್ ಸೈಡ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.